ಕರ್ನಾಟಕ ರಾಜಕೀಯದಲ್ಲಿ ಮಹಾ ಸಂಚಲನ ಮೂಡ್ತಾ ಇರುವಂತದ್ದು. ಗುರುವಾರ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡ್ತಾರೆ. ಇದೇ ವಾರದಲ್ಲಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ, ಒಬ್ರಲ್ಲ ಇಬ್ರಲ್ಲ 4 ಡಿಸಿಎಂಗಳ ನೇಮಕವಾಗುತ್ತಾ? ಇದೇ ವಾರದಲ್ಲಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಫೇಕ್ಸ್ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ರಾಜಕೀಯದಲ್ಲಿ ಮಹಾ ಸಂಚಲನ. ಗುರುವಾರ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂಥ ಮಾಹಿತಿ. ಇದೇ ವಾರದಲ್ಲಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಆಗುತ್ತೆ. ಒಬ್ರಲ್ಲ ಇಬ್ರಲ್ಲ 4 ಡಿಸಿಎಂಗಳನ್ನ ನೇಮಕ ಮಾಡಲಾಗುತ್ತೆ. ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಮೇಲೆ ಹೈಕಮಾಂಡ್ಗಳ ನೇಮಕ. ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಮೇಲೆ ಹೈಕಮಾಂಡ್ ಕಣ್ ಕೂಡ ಇರುವಂಥದ್ದು. ನಾಳೆ ವೇಣುಗೋಪಾಲ್ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ನಾಳೆ ಸಂಜೆ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಿ ಘೋಷಣೆ ಕೂಡ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ನು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಪರ್ವ ಮುಗಿದಿದೆ. ಡಿಕೆ ಶಿವಕುಮಾರ್ ಯುಗ ಆರಂಭವಾಗುವುದು ಪಕ್ಕಾ ಅಂತ ಕೂಡ ಹೇಳಲಾಗ್ತಾ ಇದೆ. ಫೈನಲಿ ನಾಳೆ ಗುರುವಾರ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡೋದು ಫೇಕ್ಸ್. ಕರ್ನಾಟಕ ರಾಜಕೀಯದಲ್ಲಿ ಮಹಾ ಸಂಚಲನ ಉಂಟಾಗ್ತಾ ಇರುವಂಥದ್ದು. ಒಬ್ರಲ್ಲ ಇಬ್ರಲ್ಲ 4 ಡಿಸಿಎಂಗಳ ನೇಮಕವಾಗುವಂತಹ ಸಾಧ್ಯತೆಗಳು. ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಮೇಲೆ ಹೈಕಮಾಂಡ್ ಇದೀಗ ಕಣ್ಣಿಟ್ಟಿದೆ. ನಾಳೆ ವೇಣುಗೋಪಾಲ್ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ನಾಳೆ ಸಂಜೆ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಿ ಘೋಷಣೆ ಕೂಡ ಮಾಡುವಂತಹ ಸಾಧ್ಯತೆಗಳಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಪರ್ವ ಮುಗಿದಿರುವಂಥದ್ದು. ಡಿಕೆ ಶಿವಕುಮಾರ್ ಯುಗ ಆರಂಭವಾಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಇಷ್ಟು ದಿನ ಕಂಡಂತಹ ಕನಸು ಫೈನಲಿ ನನಸಾಗ್ತಾ ಇದೆ. ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು, ಗೊಂದಲಗಳಿತ್ತು. ಸಿಎಂ ಆಗುವಂತಹ ಕನಸನ್ನ ಡಿಕೆಶಿ ಅವರು ಬಿಟ್ಬಿಡ್ಬೇಕೇನೋ ಅಂತ ಹೇಳ್ಬಿಟ್ಟು, ಬಿಕಾಸ್ ಖಾತೆಗಳ ಒಂದು ಆಫರ್ಗಳನ್ನ ಮುಂದಿಟ್ಟಿತ್ತು ಹೈಕಮಾಂಡ್. ಆಗ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರೇ ಮುಂದುವರಿತಾರೇನೋ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಎಲ್ಲವೂ ಕೂಡ ಬದಲಾಗಿದೆ. ಡಿಕೆಶಿಗೆ ಒಂದು ಕಡೆ ಖುಷಿ ವಿಚಾರ ಆದರೆ 2023ರಲ್ಲಿ ಆಸೆಪಟ್ಟು ಪಡೆದುಕೊಂಡಿರುವಂತಹ ಖಾತೆಗಳನ್ನು ಬಿಟ್ಬಿಟ್ಟು ಸಿಎಂ ಪಟ್ಟವನ್ನು ಅಲಂಕರಿಸಬೇಕು. ಇದು ಒಂದು ಇರುವಂಥದ್ದು. ಆ್ಯಂಡ್ ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯ ಪರ್ವ ಮುಗಿದು ಹೋಗಿದೆ. ಕೊಟ್ಟ ಮಾತಿನಂತೆ ಇದೀಗ ಡಿಕೆ ಶಿವಕುಮಾರ್ ಯುಗ ಆರಂಭ ಆಗ್ತಾ ಇರುವಂಥದ್ದು. ಹೈಕಮಾಂಡ್ ಆದೇಶಕ್ಕೆ ಸಿದ್ದರಾಮಯ್ಯ ಪದತ್ಯಾಗದ ಬೆನ್ನಲ್ಲೇ ಇದೀಗ ಸಮಾಧಾನಕ್ಕೆ ಕ್ರಮವನ್ನ ತೆಗೆದುಕೊಳ್ತಾ ಇರುವಂಥದ್ದು. ದೆಹಲಿ ಅಂಗಳದಲ್ಲಿ ಸಿದ್ದರಾಮಯ್ಯ ಮಾತಿಗೆ ಬೆಲೆ ಕೊಡೋದು, ಯತೀಂದ್ರ ಸಿದ್ದರಾಮಯ್ಯಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನವನ್ನ ಕೊಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಸೂಚಿಸಿದಂತಹ ವ್ಯಕ್ತಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನೀಡೋದು ಬಹುತೇಕ ಖಚಿತ. ಹೊಸ ಸಂಪುಟದಲ್ಲಿ ಸಿದ್ದರಾಮಯ್ಯ ಹೇಳಿದವರಿಗೇನೆ ಸಚಿವ ಸ್ಥಾನ ಫಿಕ್ಸ್. ಸಿದ್ದರಾಮಯ್ಯ ಬೆಂಬಲಿಗರಿಗೆ ಪ್ರಮುಖ ಹುದ್ದೆಗಳು, ಜವಾಬ್ದಾರಿಯನ್ನ ಕೊಡಲಾಗುತ್ತೆ. ಸಿದ್ದರಾಮಯ್ಯ ಮನವೊಲಿಸೋದಕ್ಕೆ ಹೈಕಮಾಂಡ್ ನಾನಾ ಕಸರತ್ತನ್ನ ಮಾಡ್ತಾ ಇದೆ. ಇದೀಗ ಹೈಕಮಾಂಡ್ ಆದೇಶಕ್ಕೆ ಗುಟ್ರು ಹಾಕದ ಸಿದ್ದರಾಮಯ್ಯ ಪದತ್ಯಾಗದ ಬೆನ್ನಲ್ಲೇ ಸಮಾಧಾನಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇರುವಂಥದ್ದು. ದೆಹಲಿ ಅಂಗಳದಲ್ಲಿ ಸಿದ್ದರಾಮಯ್ಯ ಮಾತಿಗೆ ಬೆಲೆ ಕೊಡುವಂಥದ್ದು. ಬಿಕಾಸ್ ಎಲ್ಲ ರೀತಿಯಾದಂತಹ ಮನವೊಲಿಕೆಗೆ ಪ್ರಯತ್ನವನ್ನ ಮಾಡ್ತಾ ಇದೆ ಹೈಕಮಾಂಡ್. ನಾನಾ ಕಸರತ್ತನ್ನ ನಡೆಸ್ತಾ ಇದೆ. ಹೈಕಮಾಂಡ್ ಆದೇಶಕ್ಕೆ ಕುಟುರು ಹಾಕದ ಮೈಸೂರು ಟಗರು. ಸಿದ್ದರಾಮಯ್ಯ ಪದತ್ಯಾಗದ ಬೆನ್ನಲ್ಲೇ ಸಮಾಧಾನಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇರುವಂಥದ್ದು ಹೈಕಮಾಂಡ್ ಕಡೆಯಿಂದ. ಇನ್ನು ಕರ್ನಾಟಕದಲ್ಲಿ ಡಿಕೆಶಿಯ ಯುಗ ಆರಂಭ ಆಗ್ತಾ ಇರುವಂಥದ್ದು. ಡಿಕೆ ಶಿವಕುಮಾರ್, ಯತೀಂದ್ರ ಸಿದ್ದರಾಮಯ್ಯ ಕುರ್ಬಾ ಡಿಸಿಎಂ, ಸಿಎಂ ಒಕ್ಕಲಿಗ. ಪ್ರಿಯಾಂಕ್ ಖರ್ಗೆ ದಲಿತ ಡಿಸಿಎಂ, ಎಂಬಿ ಪಾಟೀಲ್ ಲಿಂಗಾಯತ ಡಿಸಿಎಂ. ಇನ್ನು ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಡಿಸಿಎಂ, ಸತೀಶ್ ಜಾರಕಿಹೊಳಿ ದಲಿತ ಕೆಪಿಸಿಸಿ ಅಧ್ಯಕ್ಷ. ಫೈನಲಿ ಇದೀಗ ಡಿಕೆ ಶಿವಕುಮಾರ್ ಅವರ ಯುಗ ಆರಂಭ ಆಗ್ತಾ ಇರುವಂಥದ್ದು. ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಲಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಡಿಕೆಶಿಗೆ ಸಿಎಂ ಪಟ್ಟ ಒಲ್ದು ಬರಲಿದೆ. ಡಿಕೆ ಶಿವಕುಮಾರ್ ಪಕ್ಷ ನಿಷ್ಠೆಗೆ ಒಲ್ದಂತಹ ವರ ಇದು. ಮುಖ್ಯಮಂತ್ರಿ ರೇಸ್ನಲ್ಲಿ ಡಿಕೆಶಿಗೆ ಮುನ್ನಡೆ ಸಿಗ್ತಾ ಇದೆ. ನಿನ್ನೆ ಸಿದ್ದರಾಮಯ್ಯ ಹೇಳ್ತಾ ಇರ್ತಾರೆ, ಆ ಶಾಸಕರ ಬೆಂಬಲ ಒಂದು ಯಾರಿಗೆ ಅತಿ ಹೆಚ್ಚಾಗಿರುತ್ತೆ, ಸಂಖ್ಯಾಬಲ ಯಾರಿಗೆ ಜಾಸ್ತಿ ಇರುತ್ತೆ ಆ ಕಡೆನೇ ನೀವು ಅದಾದಮೇಲೆ ನೀವು ಅದನ್ನು ನೋಡ್ಬಿಟ್ಟು ಡಿಸಿಷನ್ ತೆಗೆದುಕೊಳ್ಬಹುದು ಅಂತ. ಬಟ್ ಆದರೂ ಕೂಡ ಸಂಖ್ಯಾಬಲ ಬೆಂಬಲ ಜಾಸ್ತಿ ಇದ್ರೂ ಕೂಡ ಕೊಟ್ಟನ ಆತ್ಮಾದಂತೆ ನಡೆದುಕೊಳ್ಬೇಕು, ಈ ಕಡೆ ಅನ್ಯಾಯ ಆಗಬಾರದು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಮತ್ತು ಡಿಕೆಶಿ ಅವರು ಪಕ್ಷ ನಿಷ್ಠೆಯಿಂದ ದುಡಿದಿದ್ದಾರೆ. ಜೊತೆಗೆ ಪಕ್ಷಕ್ಕಾಗಿ ಜೈಲಿಗೂ ಕೂಡ ಹೋಗಿ ಬಂದಿದ್ದೀನಿ ನಾನು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಕೊನೆಗೂ ಕೂಡ
ಅವರು ಯಾವಾಗಲೂ ಕೂಡ ಹೇಳಿದಂಥ ಮಾತು, ಭಕ್ತಿ ಇದ್ದಲ್ಲಿ ಭಗವಂತ, ಪ್ರಯತ್ನ ಇದ್ದಲ್ಲಿ ಫಲ ಅಂತ ಹೇಳಿಬಿಟ್ಟು. ಸೊ ಅದು ಮತ್ತೊಮ್ಮೆ ಸತ್ಯವಾಗ್ತಾ ಇದೆ DCM DK ಶಿವಕುಮಾರ್ ಅವರ ಮಾತು. ಒಂದು ಕಡೆ ನೆನೆ ಸೋನಿಯಾ ಅವರು ಆ ಒಂದು ಸಭೆಯಲ್ಲಿ ಆಬ್ಸೆಂಟ್ ಇದ್ದಿದ್ದನ್ನು ನೋಡಿದಂಥ ಸಂದರ್ಭದಲ್ಲಿ ಮತ್ತೆ 3 ಸಲ ಸಭೆಯನ್ನು ಮಾಡಿದಾಗಲೂ ಕೂಡ ನೆನೆ ಹೈಕಮಾಂಡ್ DKಶಿ ಅವರನ್ನ ಕರೀಲೇ ಇಲ್ಲ. 3 ಬಾರಿ ಕೂಡ ಸಿದ್ದರಾಮಯ್ಯ ಜೊತೆಗೆ ಸಭೆಯನ್ನು ಮಾಡಿರ್ತಾರೆ. ಸೊ ಅದಾದ ಮೇಲೆ ಎಲ್ಲೋ ಒಂದು ಕಡೆ DKಶಿ ಅವರು CM ಆಗುವಂತಹ ಒಂದು ಆಸೆಯನ್ನ ಬಿಟ್ಟುಬಿಡಬೇಕಾ, ಖಾತೆಗಳನ್ನ ಆಫರ್ಸನ್ನು ಯಾವಾಗ ಮುಂದಿಡ್ತು ಹೈಕಮಾಂಡ್, ಆಗ ಒಂದಷ್ಟು ಗೊಂದಲಗಳು ಉಂಟಾಗ್ತಾ ಇತ್ತು. ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಇಲ್ಲ ಅಂತಂದ್ರೆ G ಪರಮೇಶ್ವರ್ಗೋ ಅಥವಾ ಖರ್ಗೆ ಅವ್ರಿಗೋ ಪಟ್ಟವನ್ನ CM ಪಟ್ಟವನ್ನ ಅಲಂಕರಿಸಬಹುದೇನೋ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಎಲ್ಲವೂ ಕೂಡ ಬದಲಾಗಿದೆ. ಫೈನಲಿ ಹೈಕಮಾಂಡ್ ನಿರ್ಧಾರ ಹೊರಬಿದ್ದಿರುವಂಥದ್ದು. ನಾಳೆ CM ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಲಿದ್ದಾರೆ. ಇದೇ ವಾರದಲ್ಲಿ DK ಶಿವಕುಮಾರ್ ಪಟ್ಟವನ್ನ ಅಲಂಕರಿಸಲಿದ್ದಾರೆ. ಪಟ್ಟಾಭಿಷೇಕ ಅಂತ ಕೂಡ ಹೇಳಲಾಗ್ತಾ ಇದೆ. ಸಾಕಷ್ಟು ಕಾರಣಗಳನ್ನ ಮುಂದಿಟ್ಕೊಂಡು ಈ ಒಂದು ಬದಲಾವಣೆ ಆಗಿರುವಂಥದ್ದು. ಸಿದ್ದರಾಮಯ್ಯ ಹೇಳ್ತಾರೆ ಈ ಸಂದರ್ಭದಲ್ಲಿ ಬದಲಾವಣೆ ಬೇಡ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಹೈಕಮಾಂಡ್ ಒಂದು ಸ್ಟ್ರಾಂಗ್ ಡಿಸಿಷನ್ಸ್ ಅನ್ನ ತೆಗೆದುಕೊಂಡಿರುವಂಥದ್ದು.